ಸಿಲಿಕಾನ್ ಸಿಟಿಯಲ್ಲಿ ಮಹಾಮಳೆಯ ಎಫೆಕ್ಟ್ ಇದು. ಮಳೆಗೆ ನಗರದ ಎಲ್ಲೆಡೆ ಮರಗಳು ಧರೆಗುರುಳಿದೆ. ಬುಡ ಸಮೇತ ಕಿತ್ತು ಬಂದಿದೆ ನೂರಾರು ಮರಗಳು. ಶೇಷಾದ್ರಿಪುರಂ ಕಾಲೇಜು ಬಳಿ ಮರದ ಕೊಂಬೆ ವಾಲಿದೆ. ಮರ ಬಿದ್ದು 3 ದಿನ ಆದರೂ ಕೂಡ ಅಧಿಕಾರಿಗಳು ಇನ್ನೂ ತೆರವು ಮಾಡಿಲ್ಲ. ಬೃಹತ್ ಗಾತ್ರದ ಮರಗಳು ಬಿದ್ದರೂ ಜಿಬಿಎ ಎಚ್ಚೆತ್ತುಕೊಂಡಿಲ್ಲ. ಎಷ್ಟೋ ಕಡೆ ಮರಗಳನ್ನ ತೆರವು ಮಾಡೇ ಇಲ್ಲ ಜಿಬಿಎ. ಯಾವುದೇ ಕ್ಷಣದಲ್ಲಾದರೂ ಮರದ ಕೊಂಬೆ ಬೀಳೋ ಸಾಧ್ಯತೆ ಇದೆ. ಕೊಂಬೆ ವಾಲಿದೆ ಒಂದು ಕಡೆ, ಅದನ್ನ ತೆರವು ಮಾಡಿಲ್ಲ. ಯಾವ ಕ್ಷಣದಲ್ಲಾದರೂ ಮರದ ಕೊಂಬೆ ಕೆಳಗಡೆ ಬೀಳಬಹುದು. ಇದೇ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಬೃಹತ್ ಮರದ ಕೊಂಬೆಯೊಂದು ವಾಲಿದೆ, ಅರ್ಧ ಮುರಿದಿದೆ. ಅದು ಇದನ್ನ ಕ್ಲಿಯರ್ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇದೇ ರೋಡ್ನಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತಾ ಇದೆ. ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಜಿಬಿಎ ಅಧಿಕಾರಿಗಳು ನಿದ್ದೆಗೆ ಜಾರದಂತಿದೆ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ನೂರಾರು ಮರಗಳು ನೆಲ ಕಚ್ಚಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಶೇಷಾದ್ರಿಪುರಂ ಬಳಿ ಮರದ ಕೊಂಬೆ ಮುರಿದು ಒಂದ್ ಸೈಡ್ ವಾಲಿರೋದು, ಕೆಳಗಡೆನೆ ರಸ್ತೆ ಇರೋದು. ನೂರಾರು ವಾಹನಗಳು ಅಲ್ಲಿ ಓಡಾಡುತ್ತೆ. ಆದಷ್ಟು ಬೇಗ ಈ ಕೊಂಬೆಯನ್ನ ಕ್ಲಿಯರ್ ಮಾಡಬೇಕು ಅಧಿಕಾರಿಗಳು, ಆದ್ರೆ ತಲೆ ಕೆಡಿಸ್ಕೋತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕೆಳಗಡೆಯೇ ಎಷ್ಟು ವಾಹನ ಓಡಾಡ್ತಾ ಇದೆ ಅಂತ. ಯಾವ ಕ್ಷಣದಲ್ಲಾದ್ರೂ ಈ ಕೊಂಬೆ ಮುರಿದು ಬೀಳ್ಬೋದು. ಜನ ಆತಂಕದಲ್ಲಿ ಓಡಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಯಾರ ತಲೆ ಮೇಲೆ ಬೀಳುತ್ತೋ, ಯಾವ ವೆಹಿಕಲ್ಗಳ ಮೇಲೆ ಬೀಳುತ್ತೋ ಅಂತ. ಇದ್ರ ಬಗ್ಗೆ ಜಿಬಿಎ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ರು ಕೂಡ ತಲೆನೇ ಕೆಡಿಸ್ಕೋತಾ ಇಲ್ಲ. 3 ದಿನ ಆಗಿದೆ ಮರ ಬಿದ್ದು, ಕ್ಲಿಯರ್ ಮಾಡ್ತಿಲ್ಲ. ಜೀವ ಕೈಯಲ್ಲಿ ಹಿಡಿದು ಜನ ಓಡಾಡಬೇಕು. ಈ ಮರದ ಕೊಂಬೆ ಏನು ಅರ್ಧ ಮುರಿದಿದೆ, ಅದ್ರ ಕೆಳಗಡೆನೆ ಜನ ಓಡಾಡ್ತಿದ್ದಾರೆ, ವೆಹಿಕಲ್ಗಳು ಓಡಾಡ್ತಾ ಇದೆ. ಮೊನ್ನೆ ಸಿಲಿಕಾನ್ ಸಿಟಿಯಲ್ಲಿ ಸುರಿದಂತಹ ಮಹಾ ಮಳೆಗೆ ಇಡೀ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿತ್ತು. ನಗರದಾದ್ಯಂತ ಮರದ ಕೊಂಬೆಗಳು ಬಿದ್ದಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆದ್ರೂ ಕೂಡ ಇನ್ನೂ ಜಿಬಿಎ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ಕೂಡ ನಿದ್ದೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದಕ್ಕೊಂದು ಉದಾಹರಣೆ ನಾವಿಲ್ಲಿ ನೋಡಬಹುದು. ಶೇಷಾದ್ರಿಪುರಂ ಇದು ಕಾಲೇಜು ಬಳಿ ಇರುವಂತಹ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಬೃಹತ್ ಗಾತ್ರದ ಮರದ ಕೊಂಬೆ ಏನೇನಿನ್ನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಯಾಕಂತಂದರೆ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಬಿದ್ದಿರುವಂತಹ ಮಳೆಗೆ ಎಲ್ಲೆಲ್ಲಿ ಮರಗಳು ಬಿದ್ದಿದ್ದಾವೆ ಅನ್ನುವಂಥದ್ದು ಲೆಕ್ಕಕ್ಕೆ ಇಲ್ಲ. ಯಾಕಂತಂದರೆ ಅಷ್ಟು ಕಡೆ ಮರ ಬುಡ ಸಮೇತ ಬಿದ್ದಿರುವಂಥದ್ದು, ಅದರ ಜೊತೆಗೆ ಕೊಂಬೆಗಳು ಕೂಡ ನೆಲಕ್ಕೆ ಉರುಳಿರುವಂಥದ್ದು. ಇದರಿಂದ ಭಾರಿ ಅವಘಡ ಕೂಡ ಸಂಭವಿಸಿತ್ತು. ಆದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಬಿದ್ದಿರುವಂತಹ ಮರಗಳನ್ನು, ಕೊಂಬೆಗಳನ್ನು ತೆರವು ಮಾಡುವಂತಹ ಕೆಲಸವನ್ನು ಇನ್ನೂ ಕೂಡ ಮಾಡ್ತಾ ಇಲ್ಲ. ಸದ್ಯಕ್ಕೆ ಈ ಒಂದು ಶೇಷಾದ್ರಿಪುರಂ ಕಾಲೇಜು ಎದುರುಗಡೆನೆ ಇರುವಂತಹ ರಸ್ತೆಯ ಮುಖ್ಯ ರಸ್ತೆಯಲ್ಲೇ ಈ ಒಂದು ಬೃಹತ್ ಗಾತ್ರದ ಮರ ಇದೆ. ಮರದ ಕೊಂಬೆ ಬೃಹತ್ ಗಾತ್ರದ್ದು ಕೊಂಬೆ ಕೂಡ ಇದು ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಬೀಳಬಹುದು. ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ, ಬಸ್ಗಳು ಓಡಾಡ್ತವೆ, 2 ವೀಲರ್ಗಳು, ಕಾರ್ಗಳು, ಜನ ಕೂಡ ಓಡಾಡ್ತಾರೆ. ಈ ಸಂದರ್ಭದಲ್ಲಿ ಯಾವಾಗಾದ್ರೂ ಕೂಡ ಈ ಮರದ ಕೊಂಬೆ ಬೀಳ್ಬೋದು. ಅಂದರೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಇನ್ನೂ ಕೂಡ ಹಲವು ದಿನಗಳ ಕಾಲ ಇದೇ ರೀತಿ ಮಳೆ ಇರುತ್ತೆ, ಅದರಲ್ಲೂ ಮುಖ್ಯವಾಗಿ ಗಾಳಿ ವೇಗ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಸುಮಾರು 50 ರಿಂದ 60 ಕಿಲೋಮೀಟರ್ ವೇಗದಲ್ಲೇ ಗಾಳಿ ಇರುತ್ತೆ ಅನ್ನುವಂಥದ್ದನ್ನು ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಜನ ಕೂಡ ಎಚ್ಚೆತ್ತುಕೊಳ್ಳಿ ಅನ್ನುವಂತಹ ಎಚ್ಚರಿಕೆಯನ್ನು ಆಗಾಗಲೇ ನೀಡ್ತಾನೆ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇನ್ನೂ ಕೂಡ ನಗರದಾದ್ಯಂತ ಬಿದ್ದಿರುವಂತಹ ಮರಗಳಿರ್ಬೋದು, ಮರದ ಕೊಂಬೆಗಳು ಯಾವುದನ್ನೂ ಕೂಡ ತೆರವು ಮಾಡುವಂತಹ ಕೆಲಸವನ್ನು ಇನ್ನೂ ಕೂಡ ಮಾಡಿಲ್ಲ. ಒಂದು ವೇಳೆ ಈಗಲೂ ಕೂಡ ಮಳೆ ಬೀಳ್ತಾನೆ ಇದೆ. ಇನ್ನೂ ಜಾಸ್ತಿ ಏನಾದರೂ ಮಳೆ ಬಂದರೆ ಭಾರಿ ಅವಘಡ ಸಂಭವಿಸುವುದಂತೂ ಖಂಡಿತ. ಯಾಕಂತಂದರೆ ಈಗಾಗಲೇ ಏನು ಭಾರಿ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಬಿದ್ದಿರುವಂತಹ ಮರಗಳೇ ಹಲವಾರಿದ್ದಾವೆ. ಅದರ ಜೊತೆಗೆ ಕೊಂಬೆಗಳು ಕೂಡ ನೇತಾಡ್ತಾ ಇದ್ದಾವೆ. ಯಾವ ಕ್ಷಣದಲ್ಲಾದ್ರೂ ಬೀಳಬಹುದು. ವಾಹನ ಸವಾರಿಗೆ ಯಾವ ಕ್ಷಣದಲ್ಲಾದ್ರೂ ಕೂಡ ಸಮಸ್ಯೆ ಆಗಬಹುದು. ಅಂತಹ ಮರಗಳಿರ್ಬೋದು ಅಥವಾ ಕೊಂಬೆಗಳು ಎಲ್ಲೆಲ್ಲಿ ಬಿದ್ದಿದೆ ಅದನ್ನು ತೆರವು ಮಾಡದಿದ್ರೆ ಮತ್ತೊಂದಷ್ಟು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಏನು ಜಿಬಿಎ ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲೆಲ್ಲಿ ಮರಗಳು ಬಿದ್ದಿರುವಂಥದ್ದು ಇರ್ಬೋದು ಅಥವಾ ಕೊಂಬೆಗಳು ಎಲ್ಲೆಲ್ಲಿ ನೇತಾಡ್ಕೊಂಡಿದ್ದಾವೆ ಅದೆಲ್ಲವನ್ನೂ ಕೂಡ ತೆರವು ಮಾಡಿದರೆ ಮುಂದೆ ಆಗುವಂತಹ ಸಮಸ್ಯೆಯಿಂದ ಪಾರಾಗಬಹುದು.
ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.